ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ತರಗತಿಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ತಮ್ಮೊಂದಿಗೆ ಡಿಸ್ಕಸ್ ಮಾಡಿಕೊಟ್ಟಿರುವಂತಹ ಟಾಪಿಕ್ ಬಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದಾಗಿದೆ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಸ್ಪೀಚ್ ನ ಪಾರ್ಟ್ಸ್, ಸ್ಪೀಚ್ ಅಂದ್ರೆ ಮಾತಿನ ಭಾಗಗಳು ಅನ್ನೋದಾಗಿದೆ. ಮಾತು ಅಂದ್ರೆ ವಾಕ್ಯಗಳಿರುತ್ತೆ, ವಾಕ್ಯಗಳಲ್ಲಿ ಬರುವಂತಹ ಯಾವ ಭಾಗಗಳು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತು. ಸೊ ಇಂಗ್ಲಿಷ್ ನಲ್ಲಿ ಮುಖ್ಯವಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಮೊದಲನೆಯದು ನೌನ್ಸ್ ಅಂದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ಇದು ನಾಮಪದ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ನಾವು ಹೇಗೆ ಹೇಳ್ಬೋದು? ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್ಸ್. ಯಾವುದಾದ್ರೂ ವಸ್ತು, ವ್ಯಕ್ತಿ ಅಥವಾ ಪ್ಲೇಸ್, ಜಾಗದ ಹೆಸರುಗಳಿಗೆ ನಾವು ನೌನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ ಈಗ ರಾಮ್ ಅನ್ನುವಂತಹದ್ದು ಒಂದು ನೌನು, ಬೆಂಗಳೂರು ಅನ್ನುವಂತಹದ್ದು ಒಂದು ನೌನು, ಅಥವಾ ಒಂದು ಪೆನ್ಸಿಲ್ ಅನ್ನೋದು ಕೂಡ ನೌನ್ ಆಗುತ್ತೆ. ಸೊ ಇದು ಮೊದಲನೆಯ ಪಾರ್ಟ್ಸ್ ಆಫ್ ಸ್ಪೀಚ್. ಎರಡನೆಯದು ಬಂದು ಪ್ರನೌನ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಸರ್ವನಾಮ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಈ ಪ್ರೊನೌನ್ ಅನ್ನುವಂಥದ್ದು ಅದರಲ್ಲಿ ನೇಮಲ್ಲೇ ನಿಮಗೆ ಗೊತ್ತಾಗುತ್ತೆ. ಪ್ರೊನೌನ್, ನೇಮ್ಸ್ ಅಥವಾ ನೌನ್ ನ ಬದಲಾಗಿ ಬಳಸುವಂತಹ ಪದಗಳೇ ಪ್ರೊನೌನ್ಸ್. ಹೇಗೆ ಇದನ್ನ ಬಳಸ್ತೀವಿ? ಈಗ ಯಾವುದೇ ಒಂದು ಸೆಂಟೆನ್ಸ್ ನಲ್ಲಿ ನೀವು ಪದೇ ಪದೇ ಒಬ್ಬ ವ್ಯಕ್ತಿ ಹೆಸರನ್ನ ಬಳಸ್ತಾ ಹೋಗ್ಲಿಕ್ಕಾಗಲ್ಲ. ಈಗ ರಾಮ್ ಈಸ್ ಎ ಗುಡ್ ಬಾಯ್ ಅಂತ ಹೇಳ್ತೀರಿ. ಓಕೆ, ನೆಕ್ಸ್ಟ್ ರಾಮ್ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳ್ತೀರಿ. ಸೊ 2 ಸಲ ರಾಮ್ ಅಂತ ಬಳಸೋದ್ರ ಬದಲು ನಾವೇನ್ ಮಾಡಬಹುದು? ರಾಮ್ ಅನ್ನೋ ಜಾಗದಲ್ಲಿ 2ನೇ ಬಾರಿಗೆ ಹಿ ಅಂತ ಬಳಸ್ತೀವಿ. ಸೊ ಇಲ್ಲಿ ರಾಮ್ ಬದಲಾಗಿ ಅಂದ್ರೆ ನಾಮಪದದ ಬದಲಾಗಿ ನಾವು ಯಾವುದನ್ನು ಬಳಸಿದೀವಿ ಅಂದ್ರೆ ಹಿ ಬಳಸಿದೀವಿ. ಸೊ ಇನ್ಸ್ಟೆಡ್ ಆಫ್ ನೌನ್ ವಿ ಆರ್ ಯೂಸಿಂಗ್ ಹಿ ಅನ್ನೋದನ್ನ ಬಳಸ್ತಾ ಇದೀವಿ. ಸೊ ಇಲ್ಲಿ ಹಿ ಅನ್ನುವಂತಹದ್ದೇ ಪ್ರೊನೌನ್. ಹೀಗೆ ಹಿ ಅಷ್ಟೇ ಅಲ್ಲ, ಶಿ, ಇಟ್, ಯು, ಐ ಅಥವಾ ವಿ, ಈ ತರದ ಕೆಲವು ಪದಗಳು ಕೂಡ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸರ್ವನಾಮಗಳು ಅಥವಾ ಪ್ರೊನೌನ್ಸ್. ಸೊ ನೆಕ್ಸ್ಟ್ ಪ್ರೊನೌನ್ಸ್ ಆದ್ಮೇಲೆ ಬರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ಜೆಕ್ಟಿವ್ ಅನ್ನುವಂಥದ್ದು ಕನ್ನಡದಲ್ಲಿ ನಾವು ವಿಶೇಷಣಗಳು ಅಂತ ಹೇಳ್ತೀವಿ. ಸೊ ಯಾವುದೇ ನಾಮಪದವನ್ನ ನಾವು ಅದರ ಬಗ್ಗೆ ವರ್ಣಿಸೋದಾದ್ರೆ ನಾವು ಈ ಅಡ್ಜೆಕ್ಟಿವ್ಸ್ ನ ಯೂಸ್ ಮಾಡ್ತೀವಿ. ಹೇಗೆ? ಹೀಸ್ ಎ ಗುಡ್ ಬಾಯ್ ಅನ್ನುವಂಥದ್ದು, ಬಾಯ್ ಅನ್ನುವಂಥದ್ದು ನೌನು, ಗುಡ್ ಅನ್ನುವಂಥದ್ದು ಅದರ ವಿಶೇಷತೆ. ಎಂತಹ ಬಾಯ್ ಅಂದ್ರೆ ಗುಡ್ ಬಾಯ್, ಒಳ್ಳೆಯ ಹುಡುಗ ಅನ್ನುವಂಥದ್ದು. ಹೀಗೆ ನಾಮಪದವನ್ನ ವಿಶ್ಲೇಷಣೆ ಮಾಡುವುದು ಅಥವಾ ಅದರ ವಿಶೇಷತೆಯನ್ನ ಹೇಳುವಂತಹದ್ದೇ ಅಡ್ಜೆಕ್ಟಿವ್. ಸೊ ಅದರ ನಂತರ ಅಡ್ಜೆಕ್ಟಿವ್ ಆದಮೇಲೆ ನಾವು ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಬ್ ಅನ್ನುವಂಥದ್ದು ಕ್ರಿಯಾಪದ. ಈಗ ಕ್ರಿಯಾಪದ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರಿಯೆಯನ್ನ ಹೇಳುತ್ತೆ. ಎಕ್ಸಾಂಪಲ್ಗೆ ಸ್ಲೀಪಿಂಗ್ ಅನ್ನುವಂತಹದ್ದು ಒಂದು ಕ್ರಿಯೆ ಅಲ್ವಾ? ಅವನು ಏನ್ ಮಾಡ್ತಿದ್ದಾನೆ? ಹಿ ಈಸ್ ಸ್ಲೀಪಿಂಗ್, ಅವನು ಮಲಗಿದ್ದಾನೆ. ನೆಕ್ಸ್ಟ್ ಶಿ ಈಸ್ ಸಿಂಗಿಂಗ್, ಅವಳು ಹಾಡುತ್ತಿದ್ದಾಳೆ. ಸಿಂಗಿಂಗ್ ಅನ್ನುವಂಥದ್ದು ಇಲ್ಲಿ ವರ್ಬ್. ಹೀಗೆ ವರ್ಬ್ ಅಥವಾ ಕ್ರಿಯಾಪದ ಅನ್ನುವಂಥದ್ದು ಯಾವಾಗಲೂ ಯಾವ ವ್ಯಕ್ತಿ ಅಥವಾ ಸಬ್ಜೆಕ್ಟ್ ಏನ್ ಮಾಡ್ತಿದ್ದಾನೆ ಅಂತ ಹೇಳುತ್ತೆ ವರ್ಬ್. ಇದಾದ ಮೇಲೆ ನಾವು ಅಡ್ವರ್ಬ್ ನೋಡೋಣ. ಅಡ್ವರ್ಬ್ ಅಂದ್ರೆ ವರ್ಬ್ ಹೇಗೆ ನಡೀತಾ ಇದೆ ಅಂದ್ರೆ ಕ್ರಿಯೆ ಹೇಗೆ ನಡೀತಾ ಇದೆ ಅಂತ ಹೇಳೋದೆ ಅಡ್ವರ್ಬ್. ಎಕ್ಸಾಂಪಲ್ಗೆ ಈಗ ಹಿ ಈಸ್ ಸಿಂಗಿಂಗ್ ಅಂತ ಇದೆ ಅಂತ ಅನ್ಕೊಳ್ಳೋಣ. ಅದು ಹೇಗೆ ಸಿಂಗಿಂಗ್ ನಡೀತಾ ಇದೆ ಅಂತ ಹೇಳೋದಾದ್ರೆ ಹಿ ಈಸ್ ಸಿಂಗಿಂಗ್ ಮೆಲೋಡಿಯಸ್ಲಿ, ಅವನು ಮೆಲೋಡಿಯಸ್ ಆಗಿ ಹಾಡ್ತಿದ್ದಾನೆ, ತುಂಬಾ ಸುಶ್ರಾವ್ಯವಾಗಿ ಹಾಡ್ತಿದ್ದಾನೆ. ಇಲ್ಲಿ ಮೆಲೋಡಿಯಸ್ಲಿ ಅನ್ನುವಂತಹದ್ದೇ ಅಡ್ವರ್ಬ್. ಇಲ್ಲಿ ಮೋಸ್ಟ್ ಆಫ್ ಆಲ್ ನೀವು ನೋಡಿ LY ನ ಕೊನೆಯಲ್ಲಿ ಸೇರಿಸಿರ್ತಾರೆ. ಈಗ ಫಾಸ್ಟ್ ಅನ್ನೋದನ್ನ ಬಿಟ್ಟು ಅಥವಾ ಕೆಲವು ಪದಗಳನ್ನ ಹೊರತುಪಡಿಸಿ ಈ ಮೋಸ್ಟ್ ಆಫ್ ಆಲ್ ಅಡ್ವರ್ಬ್ಸ್ ನಲ್ಲಿ ಕೊನೆಯಲ್ಲಿ LY ಸೇರಿಸಿರ್ತಾರೆ, ಲಿ ಅಂತ ಸೇರಿಸಿರ್ತಾರೆ. ಸೊ ಇದು ಅಡ್ವರ್ಬ್. ಸೊ ಮೋಸ್ಟ್ಲಿ ಎಲ್ರಿಗೂ ಈಸಿಯಾಗಿ ಇದು ಅರ್ಥ ಆಗುತ್ತೆ. ಅಡ್ವರ್ಬ್ ಆದಮೇಲೆ ಪ್ರಿಪೋಸಿಷನ್ಸ್ ಅನ್ನುವಂಥದ್ದು ಅದರ ಪದದಲ್ಲೇ ಇರುವ ಹಾಗೆ ಯಾವ ಪೊಸಿಷನ್ಸ್ ನಲ್ಲಿ ವಸ್ತು ಇದೆ ಅಂತ ಹೇಳುವಂಥದ್ದು. ಎಕ್ಸಾಂಪಲ್ಗೆ ನೋಡೋಣ. ದೇರ್ ಈಸ್ ಎ ಪೆನ್ ಆನ್ ದ ಟೇಬಲ್, ಒಂದು ಪೆನ್ ಟೇಬಲ್ ಮೇಲೆ ಇದೆ. ಆನ್ ಅಂದ್ರೆ ಎಲ್ಲಿ? ಮೇಲೆ ಇದೆ, ಪೊಸಿಷನ್ ಅನ್ನ ಹೇಳ್ತಾ ಇದೆ. ಹಾಗೆ ಎರಡನೆಯದು ನೋಡೋಣ, ಇನ್ನೊಂದು ಎಕ್ಸಾಂಪಲ್ ತಗೋಣ ಪ್ರಿಪೊಸಿಷನ್ಸ್ಗೆ. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಓಕೆ, ದ ಕ್ಯಾಟ್ ಅಂತ ಯಾಕೆ ಬಳಸಿದ್ವಿ ನಿಮಗೆ ಗೊತ್ತಿದೆ. ಕ್ಯಾಟ್ ಅಲ್ಲಿ ಕಾಣಿಸ್ತಿದೆ ಅನ್ನೋದು ಪಿಕ್ಚರ್ ನಲ್ಲಿ ಕಾಣಿಸ್ತಿದೆ. ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಓಕೆ, ಒಂದು ಬೆಕ್ಕು ಎಲ್ಲಿದೆ? ಟೇಬಲ್ ನ ಕೆಳಗಡೆ ಇದೆ. ಅದು ಪೊಸಿಷನ್ಸ್ ನ ಹೇಳ್ತಾ ಇದೆ. ಹೀಗೆ ಪ್ರಿಪೋಸಿಷನ್ಸ್ ಅನ್ನುವಂಥದ್ದು ಯಾವುದೇ ವಸ್ತು ಅಥವಾ ವ್ಯಕ್ತಿ ಅಥವಾ ಯಾವುದಾದ್ರೂ ಥಿಂಗ್ಸ್
ಓಕೆ, ಪ್ರಾಣಿ ಏನೇ ಇರಬಹುದು, ಎಲ್ಲಿದೆ ಅಂತ ಹೇಳುವುದೇ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ಸ್ ಆದ ನಂತರ ಕಂಜಂಕ್ಷನ್ಸ್ ನೋಡೋಣ. ಕಂಜಂಕ್ಷನ್ಸ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ವಾಕ್ಯಗಳನ್ನ, 2 ವಾಕ್ಯಗಳು ಅಥವಾ 3 ವಾಕ್ಯಗಳು, ಎಷ್ಟೇ ವಾಕ್ಯಗಳಿರಬಹುದು, ಅವುಗಳನ್ನ ಜೋಡಣೆ ಮಾಡಲಿಕ್ಕೆ ಬಳಸುವಂತಹ ಒಂದು ಸಣ್ಣ ಪದ. ಈಗ ಕೆಲವು ಕಡೆ ನಾವು ಬಟ್ ಅಂತ ಬಳಸ್ತೀವಿ, ಬಿಕಾಸ್ ಅಂತ ಬಳಸ್ತೀವಿ, ಆ್ಯಂಡ್ ಅಂತ ಬಳಸ್ತೀವಿ. ಇವುಗಳೆಲ್ಲವೂ ಪದಗಳನ್ನ ಜೋಡಣೆ ಮಾಡ್ತವೆ, ಅಷ್ಟೇ ಸಾರಿ, ವಾಕ್ಯಗಳನ್ನ ಜೋಡಣೆ ಮಾಡ್ತವೆ. ಈಗ ಕೆಲವೊಂದು ಎಕ್ಸಾಂಪಲ್ಸ್ನ ತಗೊಳ್ಳೋಣ. ಯಾವುದಕ್ಕೆ? ಕಂಜಂಕ್ಷನ್ಸ್ಗೆ. ನಾನು ಆಗಲೇ ನಿಮಗೆ ಗೊತ್ತಿರೋ ಹಾಗೆ ಬಟ್, ಬಿಕಾಸ್, ಹಾಗೆ ಆ್ಯಂಡ್, ಸೋ ಇವೆಲ್ಲವೂ ಕೂಡ ಕಂಜಂಕ್ಷನ್ಸ್. ಒಂದು ವಾಕ್ಯ ತಗೋಣ. ಹಿ ರೀಚ್ಡ್ ದ ಸ್ಕೂಲ್ ಅರ್ಲಿ, ಸೊ ದ ಟೀಚರ್ ಅಪ್ರಿಷಿಯೇಟೆಡ್ ಹಿಮ್ ಅಂತ ಇದೆ. ಅಲ್ಲಿ ಏನಾಯ್ತು ಅಂದ್ರೆ ಮೊದಲನೇ ವಾಕ್ಯ 2ನೇ ವಾಕ್ಯದ ಜೊತೆ ಕನೆಕ್ಟ್ ಆಗಿದೆ. ಸೊ ಅನ್ನುವಂತಹ ಒಂದು ಪದದಿಂದ ಮೊದಲನೇ ವಾಕ್ಯ 2ನೇ ವಾಕ್ಯದ ಜೊತೆ ಕನೆಕ್ಟ್ ಆಗಿ ಒಂದು ಅರ್ಥ, ಸರಿಯಾದ ಅರ್ಥ ಕೊಟ್ಟಿದೆ. ಓಕೆ, ಇನ್ನೊಂದು ತಗೋಣ. ದ ಬಾಯ್ ಈಸ್ ಅ ಗುಡ್ ಫೆಲೋ ಬಟ್ ಹಿ ಡಸಂಟ್ ಡೂ ಹಿಸ್ ವರ್ಕ್. ಅಂದ್ರೆ ಹುಡುಗ ತುಂಬಾ ಒಳ್ಳೆಯವನು, ಆದರೆ ಅವನು ಸರಿಯಾದ ರೀತಿಯಲ್ಲಿ ಅವನು ಕೆಲಸ ಮಾಡಲ್ಲ. ಹಿ ಡಸಂಟ್ ಡೂ ಹಿಸ್ ವರ್ಕ್ ಪ್ರಾಪರ್ಲಿ. ಅವನು ಕೆಲಸವನ್ನ ಸರಿಯಾಗಿ ಮಾಡಲ್ಲ. ಸೊ ಈಗ ಮೊದಲನೇ ವಾಕ್ಯ 2ನೇ ವಾಕ್ಯ ಜೊತೆ ಕನೆಕ್ಟ್ ಆಗ್ತಾ ಇದೆ. ಸೊ ಈ ತರಹ ಬಳಸುವಂತಹ ಪದಗಳಿಗೆ ನಾವು ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್. ಮತ್ತೆ ಕೊನೆಯದಾಗಿ ಇಂಟರ್ಜೆಕ್ಷನ್ಸ್. ಇಂಟರ್ಜೆಕ್ಷನ್ಸ್ ಅಂದ್ರೆ ಈ ಪದಗಳು ಯಾವುದಾದ್ರೂ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸುವಂಥದ್ದು. ಒಂದು ಸಡನ್ ಎಮೋಷನ್ಸ್ ನ ಬಳಸ್ತೇವೆ. ಮೋಸ್ಟ್ ಆಫ್ ಆಲ್ ಇದನ್ನೆಲ್ಲ ಎಲ್ಲಿ ಬಳಸ್ತೀವಿ ಅಂದ್ರೆ ಎಕ್ಸ್ಕ್ಲಮೇಷನ್ಸ್ ಅಥವಾ ಸಡನ್ ಎಕ್ಸ್ಪ್ರೆಸ್ ಆಫ್ ಅವರ್ ಫೀಲಿಂಗ್ಸ್ ನ ಹೇಳುವಾಗ ಯೂಸ್ ಮಾಡೋಣ. ಮೊದಲು ಅಲಾಸ್. ಅಲಾಸ್ ಅಂದ್ರೆ ಅಯ್ಯೋ ಅನ್ನೋ ಅರ್ಥದಲ್ಲಿ ಅಲಾಸ್ ಬರುತ್ತೆ. ಹಾಗೆ ತುಂಬಾ ಖುಷಿಯಾದಾಗ ನಾವು ಯಾವುದಾದ್ರೂ ಒಂದು ಮ್ಯಾಚ್ ಗೆದ್ಬಿಟ್ಟಿದೀವಿ ಅಂತ ಅನ್ಕೊಳ್ಳೋಣ. ಹುರ್ರೇ ವಿ ವನ್ ದ ಮ್ಯಾಚ್ ಅಂತ ಹೇಳ್ತೀವಿ. ಸೊ ಹುರ್ರೇ ವಿ ವನ್ ದ ಮ್ಯಾಚ್. ಇಲ್ಲಿ ಹುರ್ರೇ ಅನ್ನುವಂಥದ್ದು ಪದ ಕೇಳಿದ ತಕ್ಷಣ ಅರ್ಥ ಆಗುತ್ತೆ ಏನೋ ಖುಷಿಯಾದ ವಿಷಯ ಇದೆ ಅಂತ. ಹೀಗೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸುವಂತಹ ಪದಗಳು ಏನಿದೆಯೋ ಇದೆಲ್ಲವೂ ಇಂಟರ್ಜೆಕ್ಷನ್ಸ್. ಓಕೆ, ಸೊ ಇಷ್ಟು ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್. ತಮಗೆಲ್ಲರಿಗೂ ನಾನು ಇಷ್ಟು ಹೇಳ್ಕೊಟ್ಟಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.